ನಮ್ದು ಇದು ವಟ ಸಾವಿತ್ರಿ ವ್ರತ ಅನ್ನೋದು ಒಂದೇ ದಿನದಲ್ಲ ಸರ್. ಇದು ದಿನನಿತ್ಯ ನಾವು ಗಂಡನ ಸಲುವಾಗಿ ಸಂಕಲ್ಪ ಮಾಡ್ಕೋತಿರ್ತೀವಿ, ಪೂಜೆ ಮಾಡ್ತಿರ್ತೀವಿ. ಇದು ಒಂದು ದಿನದ ಆಚರಣೆ ಅಲ್ಲ ಸರ್. ಸೊ ದೇವರ ಆಶೀರ್ವಾದ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಅಲ್ಲಾಡಕ್ ಸಾಧ್ಯ ಇಲ್ಲ ಸರ್. वट सावित्रीचा हा सण वर्षातून एकदा येतो. हा सण मेन साजरा केला जातो ते आपल्या नवऱ्याच्या आयुष्यासाठी, त्याची चांगली 7 जन्मासाठी तो नवरा मिळावा म्हणून. ह्या सणासाठी बायकांना खूप उत्सुक असते. या सणाचा आतुरतेने वाट पाहत असतात बायका. वेगवेगळे दागिने, वेगवेगळ्या साड्या, चांगल्या प्रकारची नऊवारी म्हणा, शालू म्हणा, कुठले कोण काटोसा घालते, कसोटा घालते, त्याच्यामुळे ह्या बायकांसाठी हा सण साजरा केला जातो. या सणाचा साजरा केलेला सण आहे जो उपवासासाठी पण मानला जातो. नवऱ्याच्या आयुष्यासाठी उपवास केला जातो आणि ह्या सणासाठी लोक आतुरतेने बायका वाट पाहतात. ಸರ್, ವಟ ಸಾವಿತ್ರಿ ವ್ರತ ಅನ್ನೋದು ಇದ್ರ ಮಹತ್ವ ಏನು, ಸುಮಂಗಲಿಯರು ಯಾಕೆ ಈ ವ್ರತವನ್ನ ಆಚರಣೆ ಮಾಡ್ತಾರಂತಂದ್ರ, ವಟ ಸಾವಿತ್ರಿ ವ್ರತವನ್ನ ಶುಕ್ಲ ಪಕ್ಷದ ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿನದಂದು ಆಚರಣೆ ಮಾಡಲಾಗ್ತದ. ಈ ಒಂದು ವಟ ಸಾವಿತ್ರಿ ವ್ರತದಿಂದ, ವಟ ಅಂತಂದ್ರೆ ಆಲದ ಮರ, ಆಲದ ಮರಕ್ಕೆ ದೀರ್ಘಾಯುಷ ಇದೆ ಅಂತ ಹೇಳಿ ನಂಬಿಕೆ ಇದೆ. ಆ ಒಂದು ಆಲದ ಮರ ದೀರ್ಘಾಯುಷ ನಮ್ಮ ಪತಿಗೆ ಸಿಗಲಿ, ನಮ್ಮ ಪತಿ ಜೊತೆ ನಾವು ದೀರ್ಘಾಯುಷವಾಗಿ ಅವ್ರ ಜೊತೆ ಸುಖ ಸಮೃದ್ಧಿಯಿಂದ ಸಂತೋಷದಿಂದ ಜೊತೆಯಾಗಿ ಸುಮಂಗಲಿಯಾಗಿ ಬಾಳ್ವೆ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಟ ಸಾವಿತ್ರಿ ವ್ರತವನ್ನ ಆಚರಣೆ ಮಾಡಲಾಗ್ತದ. ಸಾವಿತ್ರಿಯು ಯಮನ ಜೊತೆ ಹೋರಾಡಿ ತನ್ನ ಗಂಡನನ್ನ ಉಳಿಸಿಕೊಂಡು ಬಂದಿರುವಂತ ಒಂದು ನಂಬಿಕೆ ಇದೆ. ಸುಮಂಗಲಿಯರು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಪುನಸ್ಕಾರಾದಿಗಳನ್ನ ಮಾಡಿ ವಿವಿಧ ರೀತಿಯ ಆಹಾರಗಳನ್ನ ತಯಾರಿಸಿ ಪೂಜೆ ಮಾಡಿ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಈ ಒಂದು ವ್ರತವನ್ನ ಆಚರಣೆ ಮಾಡ್ತೇವೆ. ಮಾತ್ರ ಗಂಡನ ಪ್ರೀತಿ, ಗಂಡನ ಆಯುಷ್ಯ ಅಂತ ಕಾಳಜಿ ಇದೆಯಾ ಅಥವಾ ಪ್ರತಿ ದಿವಸ ಗಂಡನ ಕಾಳಜಿ ಇರ್ತದೆ? ಸರ್, ಇವತ್ತು ಒಂದೇ ದಿನ ಅಂತಲ್ಲ, ನಾವೇನ್ ಮಾಡ್ತೀವಿ, ದಿನಾನು ಗಂಡನ ಸಲುವಾಗಿ ಬೇಗ ಹೇಳ್ತೀವಿ. ಅವ್ರ ವೇಳೆಗೆ ನಾವ್ ಎದ್ದು ಅವ್ರ ಒಂದು ಟೈಮ್ಗೆ ನಾವ್ ಹೊಂದ್ಕೊಂಡು, ಮಕ್ಕಳ ಜೊತೆ ನಾವು ಹೊಂದ್ಕೊಂಡು ಅವ್ರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತೀವಿ. ನಮ್ದು ಇದು ವಟ ಸಾವಿತ್ರಿ ವ್ರತ ಅನ್ನೋದು ಒಂದೇ ದಿನದಲ್ಲ ಸರ್. ಇದು ದಿನನಿತ್ಯ ನಾವು ಗಂಡನ ಸಲುವಾಗಿ ಸಂಕಲ್ಪ ಮಾಡ್ಕೋತಿರ್ತೀವಿ, ಪೂಜೆ ಮಾಡ್ತಿರ್ತೀವಿ. ಇದು ಒಂದು ದಿನದ ಆಚರಣೆ ಅಲ್ಲ ಸರ್. ಗಂಡ ಏನ್ ಹೇಳ್ತಾನ, ಅತ್ತೆ ಏನ್ ಹೇಳ್ತಾರ ಎಲ್ಲ ಕೇಳ್ಕೊಂಡು, ಹಿರಿಯರ ಮಾತು ಕೇಳ್ಕೊಂಡು ನಾವು ಹೊಂದಾಣಿಕೆಯಿಂದ ಅವ್ರಿಗೆ ನಾವು ಹುಣ್ಬೇಕು, ನಮಗವ್ರು ಹೂ ಅಂತಾರ, ಈ ಒಂದು ಭಾವನೆಯಿಂದ, ಪ್ರೀತಿ ವಿಶ್ವಾಸದಿಂದ ನಾವ್ ಈ ಹಬ್ಬವನ್ನ ಆಚರಣೆ ಮಾಡಿ ಜೀವನದೊಳಗೆ ಅಳವಡಿಸ್ಕೊಳ್ಬೇಕು ಸರ್. ಸರ್, ನನ್ನ ಹೆಸರು ಶೋಭಾ ಮಹೇಶ್ ಗಂಡ್ಬಾಳೆ ಅಂತ. ನಾನು ಹುದಲಿ ಸರ್, ಹುದಲಿ. ಸರ್, ನನ್ನ ಹೆಸರು ವಿಜಯಲಕ್ಷ್ಮಿ ವಿನೋದ್ ಕೋಲ್ಮಸ್ಕರ್ ಅಂತ. ನಾನಿರೋದು ಬೆಳಗಾಂನಲ್ಲಿ. ಪ್ರತಿ ವರ್ಷನೂ ಈ ವಟ ಸಾವಿತ್ರಿ ಪೂಜೆನ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ನಮ್ ಮದ್ವೆ ಆಗಿ 10 ವರ್ಷ ಆಯ್ತು. ಅಂಡ್ ನಮ್ ಹಸ್ಬೆಂಡ್ ಕೂಡ ಒಳ್ಳೆಯವ್ರೆ. ನಮ್ ಸಂಸಾರನು ಚೆನ್ನಾಗಿದೆ, ದೇವ್ರ ಆಶೀರ್ವಾದ ಸರ್. ಎಲ್ಲರೂ ನಮ್ಮ ಮನೆಯವರು ಒಳ್ಳೆ ರೀತಿಯಿಂದನೇ ನಡ್ಕೋತಾರೆ ನನ್ ಜೊತೆ. ಸರ್, ಆಧ್ಯಾತ್ಮಿಕ ಅಂದ್ರೆ ಈಗಿನ ಕಂಪ್ಯೂಟರ್ ಯುಗದಲ್ಲಿ ದೇವ್ರ ನಂಬೋದು ತುಂಬಾನೇ ಇಂಪಾರ್ಟೆಂಟ್ ಸರ್. ಎಲ್ಲಾನು ತಾಂತ್ರಿಕವಾಗಿ ನಡೆಯುತ್ತೆ ಅನ್ನೋದಿಲ್ಲ ಕಂಪ್ಯೂಟರ್ ಯುಗದಲ್ಲಿ. ಸೊ ದೇವ್ರ ಆಶೀರ್ವಾದ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಅಲ್ಲಾಡಕ್ ಸಾಧ್ಯ ಇಲ್ಲ ಸರ್, ನಮ್ ಪ್ರಕಾರ. ಸೊ ಬೇರೆಯವ್ರು ನಂಬ್ತಾರೆ ನಂಬಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಸೊ ದೇವ್ರ ಆಶೀರ್ವಾದ ಬೇಕೇ ಬೇಕು, ದೇವ್ರ ನಂಬಲೇಬೇಕು ಸರ್. ಎಸ್ ಸರ್, ನಿರಂತರವಾಗಿ ಎಂತಾದೇ ಮನಸ್ತಾಪ ಬರ್ಲಿ, ಏನೇ ಜಗಳ ಆಗ್ಲಿ, ಎಷ್ಟೇ ಕಷ್ಟ ಆದ್ರೂ ಹೊಂದ್ಕೊಂಡು ಸಹನ ಶಕ್ತಿಯಿಂದ ಮುಂದುವರ್ಕೊಂಡು ಹೋಗ್ಬೇಕು ಸರ್. ವಿಜಯಲಕ್ಷ್ಮಿ ಸರ್, ವಿಜಯಲಕ್ಷ್ಮಿ ವಿನೋದ್ ಕೋಲ್ಮಸ್. ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮಾಡರ್ನೈಸ್ ಹೋಗ್ತಾ ಇದಾರೆ, ಹಿಂದಿನ ಸಂಸ್ಕೃತಿಯನ್ನ ಮರಿತಾ ಇದಾರೆ. ಅದರಿಂದ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ. ಅವ್ರು ಯಾವಾಗ ಆಧ್ಯಾತ್ಮಿಕ ಆಗಿ ಹೋಗ್ತಾರೆ, ಯಾವಾಗ ಬಿಲೀವ್ ಅಂತ ಬರುತ್ತೆ, ಆವಾಗ ಮಾತ್ರ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚು ಬರುತ್ತೆ. ಮೇನ್ ಅಂತಂದ್ರೆ ಪ್ರಾಬ್ಲಮ್ಸ್ ಇರೋದು ಎಲ್ಲರಿಗೂ ಕೂಡ ಇರುತ್ತೆ. ಅದನ್ನ ತಿಳ್ಕೊಂಡು ಹೋಗೋದು ಹೆಣ್ಮಕ್ಳ ಧರ್ಮ. ತಾಳಿ ಕಟ್ಟಿರ್ತಾರೆ, ಅದನ್ನ ತಾಳ್ಮೆ ಅಂತ ಹಿರಿಯರು ಹೇಳೋದು ತಪ್ಪಲ್ಲ. ಹಿರಿಯರ್ ಮಾತ್ರ ನಂಬೇಕು, ಅದು ಕೂಡ ನಡೆಯುತ್ತೆ ಕೂಡ. ಸೊ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ. ಮತ್ ನಾವ್ ಇದನ್ನ ವರ್ಷ ಮಾಡ್ತೀವಿ, ಇದ್ರ ಫಲ ಕೂಡ ನಮ್ಗೆ ಸಿಕ್ಕಿದೆ.
ಬಟ್ ಎಲ್ಲ ಇರೋದು ಹೆಣ್ಮಕ್ಳ ಕೈಯಲ್ಲೇ ಸರ್. ಯಾಕಂದ್ರೆ ಎಷ್ಟು ಅವ್ರ ಕೈಯಲ್ಲಿ ಹಿಡ್ಕೊಂಡ್ ಮಾಡ್ಕೊಂಡು ಹೋಗ್ತಾರೆ, ಅವ್ರದ್ದು ಕೂಡ ನಮ್ಗೆ ಅಂದ್ರೆ ಹೊಂದ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಇದೆ. ನಾವು ಕೂಡ ಹೊಂದಾಣಿಕೆ ಮಾಡ್ಕೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನೀವ್ ಹೇಳ್ದಂಗೆ ಕೂಡ 2 ಚಕ್ರಿ ಗಾಡಿ ಹೋಗ್ಬೇಕಾದ್ರೆ ಇಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಬಾಳ ಇಂಪಾರ್ಟೆಂಟ್. ರೇಖಾ ಪ್ರವೀಣ್ ಕರ್ತಿಪ್ಪ.